ಹರೇ ಕೃಷ್ಣ. 10 ಲಕ್ಷಕ್ಕೂ ಅಧಿಕ ಪ್ರತಿಗಳು ಮಾರಾಟವಾದ ಪುಸ್ತಕ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ಇದರ ಪುಸ್ತಕದ ಪೂರ್ತಿ ಅನುವಾದ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ದಯವಿಟ್ಟು ಕೇಳಿ, ಬೇರೆಯವರಿಗೂ ಕಳಿಸಿ. ಈ ಪುಸ್ತಕ ನಿಮ್ಮ ಜೀವನದಲ್ಲಿ ಹೇಗೆ ಪವಾಡವನ್ನು ಮಾಡಲು ಸಾಧ್ಯ? ನಾನು ಜಗತ್ತಿನಾದ್ಯಂತ ಎಲ್ಲ ರೀತಿಯ ಜನರ ಜೀವನದಲ್ಲಿ ಪವಾಡಗಳು ಘಟಿಸುವುದನ್ನು ನೋಡಿದ್ದೇನೆ. ಪವಾಡ ನಿಮ್ಮಲ್ಲಿ ಕೂಡ ಆಗಲು ಸಾಧ್ಯ, ಆದರೆ ನೀವು ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನ ಮಾಯಾಜಾಲದ ಶಕ್ತಿಯನ್ನು ಉಪಯೋಗಿಸಲು ಶುರು ಮಾಡಬೇಕು ಅಷ್ಟೆ. ನೀವು ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ ಸ್ವತಃ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಲು ಹೇಗೆ ಸಾಧ್ಯವೆಂದು ಕಲಿಸುವ ಸಲುವಾಗಿ ಈ ಪುಸ್ತಕವನ್ನು ನಿಮಗೋಸ್ಕರ ಬರೆಯಲಾಗಿದೆ. ಮನುಷ್ಯ ತನ್ನ ಸೂಕ್ತ ಪ್ರಜ್ಞಾ ಮನಸ್ಸಿನಲ್ಲಿ ಹೇಗೆ ಯೋಚಿಸುತ್ತಾನೆ ಹಾಗೆಯೇ ಆಗಿಬಿಡುತ್ತಾನೆ. ನೀವು ಈ ಪ್ರಶ್ನೆಗಳ ಉತ್ತರ ತಿಳಿದಿದ್ದೀರಾ? ಒಬ್ಬ ವ್ಯಕ್ತಿ ದುಃಖಿಯೂ ಇನ್ನೊಬ್ಬ ಸುಖಿಯೂ ಹೇಗೆ ಆಗುತ್ತಾನೆ? ಒಬ್ಬ ವ್ಯಕ್ತಿ ಸುಖಿ ಮತ್ತು ಸಮೃದ್ಧ ಯಾಕಿರುತ್ತಾನೆ, ಅದೇ ವೇಳೆ ಇನ್ನೊಬ್ಬ ಬಡವ ಮತ್ತು ದುಃಖಿ ಯಾಕಿರುತ್ತಾನೆ? ಒಬ್ಬ ಭಯಭೀತ ಮತ್ತು ಒತ್ತಡದಿಂದಿರುತ್ತಾನೆ, ಆದರೆ ಇನ್ನೊಬ್ಬ ನಂಬಿಕೆಯುಳ್ಳ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿದವನು ಯಾಕಾಗುತ್ತಾನೆ? ಒಬ್ಬನ ಬಳಿ ಸುಂದರ ಭವ್ಯ ಬಂಗಲೆ ಯಾಕಿರುತ್ತದೆ, ಅದೇ ವೇಳೆ ಇನ್ನೊಬ್ಬ ಗುಡಿಸಲಿನಲ್ಲಿ ಜೀವಿಸುತ್ತಾನೆ ಏಕೆ? ಒಬ್ಬ ಬಹಳ ಸಫಲನಾಗಿರುತ್ತಾನೆ, ಆದರೆ ಇನ್ನೊಬ್ಬ ವಿಫಲನಾಗಬೇಕು ಯಾಕೆ? ಒಬ್ಬ ವಕ್ತಾರ ಲೋಕಪ್ರಿಯನಿದ್ದರೆ ಇನ್ನೊಬ್ಬ ಸಾಮಾನ್ಯನಾಗಿರುವುದು ಏಕೆ? ಒಬ್ಬ ತನ್ನ ಕೆಲಸದಲ್ಲಿ ಅಥವಾ ವೃತ್ತಿಯಲ್ಲಿ ಜೀನಿಯಸ್ ಇದ್ದಾಗ ಇನ್ನೋರ್ವ ತನ್ನ ಬದುಕಿನುದ್ದಕ್ಕೂ ದುಡಿಮೆ ಮಾಡಿದರೂ ಕೊಂಚವೂ ಗಳಿಸುವುದಿಲ್ಲವೇಕೆ? ಒಬ್ಬ ವ್ಯಕ್ತಿ ಅಸಾಧ್ಯ ರೋಗದಿಂದ ಗುಣಮುಖನಾಗುತ್ತಾನೆ, ಇನ್ನೊಬ್ಬ ಯಾಕಾಗುವುದಿಲ್ಲ? ಇಷ್ಟೊಂದು ಒಳ್ಳೆಯ, ದಯಾಳು ಮತ್ತು ಧಾರ್ಮಿಕ ವ್ಯಕ್ತಿಗಳು ಬಹಳಷ್ಟು ಮಾನಸಿಕ ಮತ್ತು ಶಾರೀರಿಕ ಯಾತನೆಗೆ ಏಕೆ ಗುರಿಯಾಗುತ್ತಾನೆ? ಅನೇಕ ಅನೈತಿಕ ಮತ್ತು ಅಧರ್ಮೀ ಜನರು ಸಫಲರು, ಸಮೃದ್ಧರು, ಸ್ವಸ್ಥರು ಯಾಕಿರುತ್ತಾರೆ? ಒಬ್ಬನ ವೈವಾಹಿಕ ಜೀವನ ಸುಖಮಯವೂ ಇನ್ನೊಬ್ಬನದು ದುಃಖದಿಂದ ಕೂಡಿದ ಕುಂಠಿತವಾಗಿರಲು ಕಾರಣವೇನು? ಈ ಪ್ರಶ್ನೆಗಳಿಗೆ ನಿಮ್ಮ ಸೂಕ್ತ ಪ್ರಜ್ಞೆ ಮತ್ತು ಸೂಕ್ತ ಪ್ರಜ್ಞಾ ಮನಸ್ಸಿನ ಕಾರ್ಯಶೈಲಿಯಿಂದ ನಿಮಗೆ ಏನಾದರೂ ಉತ್ತರ ದೊರೆಯಬಹುದೇ? ನಿಶ್ಚಯವಾಗಿಯೂ ಸಾಧ್ಯ. ಈ ಪುಸ್ತಕವನ್ನು ಬರೆಯಲು ಕಾರಣವೇನು? ಇದೇ ರೀತಿಯ ಬಹಳ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವ ತೀವ್ರವಾದ ಬಯಕೆಯೇ ನನಗೆ ಈ ಪುಸ್ತಕವನ್ನು ಬರೆಯಲು ಪ್ರೇರಣೆ ನೀಡಿತು. ನಾನು ಮನಸ್ಸಿನ ಮೂಲಭೂತ ಸತ್ಯಗಳನ್ನು ಸರಳವಾದ ಭಾಷೆಯಲ್ಲಿ ತಿಳಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ಜೀವನ ಮತ್ತು ಮನಸ್ಸಿನ ಮೂಲಭೂತ ನಿಯಮಗಳನ್ನು ದೈನಂದಿನ ಸರಳ ಭಾಷೆಯಲ್ಲಿ ತಿಳಿಸಿ ಹೇಳುವುದಕ್ಕೆ ಸಾಧ್ಯವೆಂದು ನನಗೆ ಅನಿಸುತ್ತದೆ. ಈ ಪುಸ್ತಕದಲ್ಲಿ ಉಪಯೋಗಿಸಲಾದುದು ವಾರ್ತಾಪತ್ರಿಕೆ, ನಿಯತಕಾಲಿಕಗಳು, ಆಫೀಸು ಮತ್ತು ಮನೆ ವಾರ್ತೆಗಳಲ್ಲಿ ಬಳಸುವ ಭಾಷೆಯಾಗಿರುತ್ತದೆ. ಈ ಪುಸ್ತಕವನ್ನು ನೀವು ಅಧ್ಯಯನ ಮಾಡಿ ಮತ್ತು ಇದರಲ್ಲಿ ಹೇಳಲಾದ ತಂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸುವಂತೆ ನಾನು ಆಗ್ರಹಿಸುತ್ತೇನೆ. ನೀವು ಆ ಚಮತ್ಕಾರಿ ಶಕ್ತಿಯನ್ನು ತಿಳಿಯುವಿರಿ. ಅದರಿಂದ ನೀವು ಎಲ್ಲ ಕಷ್ಟಗಳು, ದುಃಖ, ಉದಾಸೀನತೆ ಮತ್ತು ವಿಫಲತೆಗಳ ವಿಷಯವರ್ತುಲದಿಂದ ಪಾರಾಗುವಿರಿ ಎಂದು ನನಗೆ ಪೂರ್ತಿ ಭರವಸೆ ಇದೆ. ಆ ಶಕ್ತಿಯಿಂದ ನಮಗೆ ನಿಜವಾದ ಗುರಿಯನ್ನು ತಲುಪಲು ಮಾರ್ಗದರ್ಶನ ಸಿಗಬಲ್ಲದು. ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವವು, ನಿಮಗೆ ಭಾವನಾತ್ಮಕ ಹಾಗೂ ಶಾರೀರಿಕ ಬಂಧನದಿಂದ ಮುಕ್ತಿ ಸಿಗುವುದು. ಅಂತೆಯೇ ನಿಮಗೆ ಸ್ವಾತಂತ್ರ್ಯ, ಖುಷಿ ಹಾಗೂ ಮಾನಸಿಕ ನೆಮ್ಮದಿಯ ರಾಜಮಾರ್ಗದತ್ತ ತಲುಪಿಸಬಹುದು. ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನ ಆ ಚಮತ್ಕಾರಿ ಶಕ್ತಿ ನಿಮ್ಮ ಪ್ರತಿಯೊಂದು ರೋಗವನ್ನು ಗುಣಪಡಿಸಬಲ್ಲದು. ನೀವು ಮತ್ತೆ ಸ್ವಸ್ಥ, ಉತ್ಸಾಹಿ ಮತ್ತು ಶಕ್ತಿಶಾಲಿಯಾಗುತ್ತೀರಿ. ನೀವು ನಿಮ್ಮ ಆಂತರಿಕ ಶಕ್ತಿಗಳನ್ನು ಪ್ರಯೋಗಿಸಲು ಕಲಿತರೆ ಭಯದಿಂದ ಮುಕ್ತರಾಗುವಿರಿ. ಆನಂದಮಯ ಜೀವನದ ಸ್ವಾದವನ್ನು ಸವಿಯುವಿರಿ. ಯಾವುದನ್ನು ಪಾಲ್ ಭಗವಂತನ ಸಂತಾನಗಳಿಗೆ ಇರುವ ಆನಂದದಾಯಕ ಮುಕ್ತಿ ಎಂದು ಕರೆದಿದ್ದಾರೆ, ಅವನ್ನು ಪಡೆಯುವಿರಿ. ಚಮತ್ಕಾರಿ ಶಕ್ತಿಯನ್ನು ಪಡೆಯುವುದು ಹೀಗೆ: ನಮ್ಮ ಕಾಯಿಲೆ ಗುಣವಾದರೆ ನಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನ ಚಮತ್ಕಾರಿ ಶಕ್ತಿಯ ಮಿಗಿಲಾದ ಪ್ರಮಾಣ ನಮಗೆ ಸಿಕ್ಕಿಬಿಡುತ್ತದೆ. ಆಗ ನಮಗೆ ಇದರ ಬಗ್ಗೆ ಭರವಸೆ ಹುಟ್ಟಬಹುದು. ಅನೇಕ ವರ್ಷಗಳ ಹಿಂದೆ ನನಗೆ ಒಂದು ಟ್ಯೂಮರ್ನ ಚಿಕಿತ್ಸೆಯಾಯಿತು. ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಸರ್ಕೋಮಾ ಎಂದು ಕರೆಯಲಾಗುತ್ತದೆ. ನನ್ನ ಶರೀರ ರಚನೆಯನ್ನು ಮಾಡಿದ ಮತ್ತು ನನ್ನ ಎಲ್ಲ ಮಹತ್ವಪೂರ್ಣ ಶಾರೀರಿಕ ಕಾರ್ಯಗಳನ್ನು ನಿಯಂತ್ರಿಸುವ ನನ್ನ ಸುಪ್ತ ಪ್ರಜ್ಞಾ ಮನಸ್ಸಿನ ಮಾಧ್ಯಮದ ಮೂಲಕ ಈ ನನ್ನ ಕಾಯಿಲೆಗೆ ಚಿಕಿತ್ಸೆಯನ್ನು ಮಾಡಿದ್ದೇನೆ.
ನಾನು ಯಾವ ತಂತ್ರದಿಂದ ನಿವಾರಿಸಿದ್ದೇನೋ ಆ ವಿಷಯವನ್ನು ಸವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಹೇಳಿದ್ದೇನೆ. ನಮ್ಮೆಲ್ಲರ ಸುಪ್ತ ಪ್ರಜ್ಞಾ ಮನಸ್ಸಿನ ಆಳದಲ್ಲಿ ಸ್ಥಿತ್ಯವಾಗಿರುವ ಆ ಉಪಶಮನದ ಶಕ್ತಿಯ ಬಗ್ಗೆ ಅನ್ಯರಿಗೂ ವೇದ್ಯವಾದೀತು ಎಂಬ ವಿಶ್ವಾಸ ನನಗಿದೆ. ಒಬ್ಬ ಮುತ್ಸದ್ದಿ ವೈದ್ಯ ಮಿತ್ರರ ಸಲಹೆಯಿಂದ ಅಚಾನಕ್ಕಾಗಿ ನನಗೆ ಅರಿವಿಗೆ ಬಂದಿದ್ದೇನೆಂದರೆ, ಯಾವಾಗ ಸುಪ್ತಪ್ರಜ್ಞಾ ಮನಸ್ಸಿನ ರಚನಾತ್ಮಕ ಜ್ಞಾನ ನನ್ನ ಪೂರ್ತಿ ಶರೀರ ಮತ್ತು ಎಲ್ಲ ಅವಯವಗಳನ್ನು ಮಾಡಿರುವಾಗ, ಅದು ತಾನು ತಯಾರಿಸಿದ ವಸ್ತುವನ್ನು ಸರಿಪಡಿಸಲು ಯಾಕೆ ಸಾಧ್ಯವಿಲ್ಲ? ಪುರಾತನ ಮಾತಿದೆ, ವೈದ್ಯರು ಗಾಯದ ಮೇಲೆ ಪಟ್ಟಿ ಕಟ್ಟುತ್ತಾರೆ, ಭಗವಂತ ಅದನ್ನು ಸರಿಪಡಿಸುತ್ತಾನೆ. ಪರಿಣಾಮಕಾರಿ ಪ್ರಾರ್ಥನೆಯಿಂದ ಚಮತ್ಕಾರವಾಗುತ್ತದೆ. ವೈಜ್ಞಾನಿಕ ಪ್ರಾರ್ಥನೆ ಮನಸ್ಸಿನ ಪ್ರಜ್ಞಾ ಮತ್ತು ಸುಪ್ತ ಪ್ರಜ್ಞಾ ಸ್ತರಗಳ ನಡುವೆ ಎಂತಹ ಸಾಮರಸ್ಯದ ಕ್ರಿಯೆ ಎಂದರೆ, ಯಾವುದೇ ವಿಶಿಷ್ಟ ಉದ್ದೇಶವನ್ನು ಪಡೆಯಲು ವೈಜ್ಞಾನಿಕ ವಿಧಾನ ನಿರ್ದೇಶಿಸುತ್ತದೆ. ಈ ಪುಸ್ತಕ ನಿಮ್ಮೊಳಗೆ ಅಡಗಿರುವ ಅನಂತ ಶಕ್ತಿಯ ವೈಜ್ಞಾನಿಕ ರೀತಿಯ ಉಪಯೋಗವನ್ನು ಕಲಿಸಬಲ್ಲದು. ನೀವು ಜೀವನದಲ್ಲಿ ಬಯಸಿದ ಎಲ್ಲವನ್ನು ಪಡೆಯಲು ಈ ಪುಸ್ತಕ ನಿಮ್ಮನ್ನು ಸಮರ್ಥರನ್ನಾಗಿಸುತ್ತದೆ. ನೀವು ಹೆಚ್ಚಿನ ಸುಖ, ಪೂರ್ಣ ಮತ್ತು ಸಮೃದ್ಧ ಜೀವನವನ್ನು ಬಯಸುತ್ತೀರಿ. ಈ ಚಮತ್ಕಾರಿ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ದೈನಂದಿನ ಜೀವನವನ್ನು ಸುಖಮಯವಾಗಿಸಿ. ನಿಮ್ಮ ಕೆಲಸ ದಂಧೆಗಳ ಸಮಸ್ಯೆಗಳನ್ನು ಬಗೆಹರಿಸಿ ಮತ್ತು ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ಸದ್ಭಾವವನ್ನು ತನ್ನಿ. ಈ ಹೊತ್ತಗೆಯನ್ನು ಮತ್ತೆ ಮತ್ತೆ ಓದಿ ಈ ಅದ್ಭುತ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಮತ್ತು ನಿಮ್ಮ ಒಳಗಿರುವ ಪ್ರೇರಣೆ ಹಾಗೂ ಬುದ್ಧಿಮತ್ತೆಯನ್ನು ಹೇಗೆ ಹೊರತರಲು ಸಾಧ್ಯ ಎಂಬುದನ್ನು ಇದರಿಂದ ನೀವು ತಿಳಿಯಿರಿ. ಸುಪ್ತ ಪ್ರಜ್ಞಾ ಮನಸ್ಸನ್ನು ಉತ್ತೇಜಿಸುವ ಸರಳ ತಂತ್ರಗಳನ್ನು ಕಲಿಯಿರಿ. ನಿಮ್ಮ ಶಕ್ತಿಯ ಅನಂತ ಭಂಡಾರದ ರಸಗ್ರಹಣ ಮಾಡುವ ಹೊಸ ವೈಜ್ಞಾನಿಕ ರೀತಿಯನ್ನು ಕಲಿಯಿರಿ. ಈ ಪುಸ್ತಕವನ್ನು ಧ್ಯಾನದಿಂದ, ಪ್ರಾಮಾಣಿಕತೆಯಿಂದ ಮತ್ತು ಪ್ರೇಮದಿಂದ ಕೇಳಿರಿ. ಇದು ನಿಮಗೆ ಆಶ್ಚರ್ಯಜನಕ ರೀತಿಯಲ್ಲಿ ಸಹಾಯ ಮಾಡಬಲ್ಲದು. ಇದು ನಿಮ್ಮ ಬದುಕಿನ ನಿರ್ಣಾಯಕ ತಿರುವು ಹಾಗೆ ನಾನು ಅಂದುಕೊಳ್ಳುತ್ತೇನೆ ಎಂದು ಸಾಬೀತಾಗಲಿ. ಹರೇ ಕೃಷ್ಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹರೇ ಕೃಷ್ಣ. ನಮಸ್ತೆ.